ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸ್ಟಾರ್ ವಾರ್ ಶುರುವಾಗ್ಬಿಟ್ಟಿದೆ. ಕಿಚ್ಚ ಸುದೀಪ್ ಆಡಿದಂತಹ ಒಂದು ಮಾತಿನಿಂದ ಬೆಂಕಿಯೇ ಹೊತ್ಕೊಂಡ್ಬಿಟ್ಟಿದೆ. ಇಲ್ಲ ಸುದೀಪ್ ಅವರು ಉರಿಯೋ ಬೆಂಕಿಗೆ ತುಪ್ಪ ಸುದ್ದಿಲ್ಲ ಅಂತ ಹೇಳಿ ಚಕ್ರವರ್ತಿ ಚಂದ್ರಚೂಡ್ ಹೇಳ್ತಿದ್ದಾರೆ. ಅಭಿಮಾನಕ್ಕೋಸ್ಕರ ಜೈಲಿಗೆ ಹೋಗ್ಬೇಡಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದು ಯಾರಿಗೆ ಟಾಂಗ್ ಕೊಟ್ರು ಅನ್ನೋದು ಅದು ನೋಡಿದವ್ರಿಗೆ ಗೊತ್ತಾಗುತ್ತೆ, ಕೇಳಿದವ್ರಿಗೆ ಗೊತ್ತಾಗುತ್ತೆ. ಅಸಹ್ಯವಾಗಿ ವಿಕೃತವಾಗಿ ನಡ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಜೊತೆಗೆ ಪೈರಸಿ ಮಾಡೋರಿಗೆ ಕಿಚ್ಚ ಸುದೀಪ್ ಆ ಮಾತನ್ನ ಹೇಳಿದ್ದು ಯಾವುದೇ ನಟರನ್ನ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಸದ್ಯ ಸ್ಯಾಂಡಲ್ವುಡ್ ನಲ್ಲಾಗಿರುವಂತಹ ಈ ಬೆಳವಣಿಗೆ ಇದು ನಿಜಕ್ಕೂ ನಿರೀಕ್ಷಿತ ಅಲ್ಲ, ಜೊತೆಗೆ ಒಳ್ಳೆಯ ಬೆಳವಣಿಗೆ ಕೂಡ ಅಲ್ಲ ಲೋಕೇಶ್. ಯಾಕಂದ್ರೆ ಈ ವಾರ್ನಿಂದ ಹಾಳಾಗೋದು ಕನ್ನಡ ಸಿನಿಮಾ ಇಂಡಸ್ಟ್ರಿ, ಲಾಸ್ ಆಗೋದು ಯಾರಿಗೆ ಅಂತ ಕೇಳಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಒಂದೊಳ್ಳೆ ಸಿನಿಮಾ ಮಕಾಡೆ ಮಲಗುತ್ತೆ ಅಂತಂದ್ರೆ ಲಾಸ್ ಆಗೋದೇ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಅದರ ಮಧ್ಯೆ ಈ ಫ್ಯಾನ್ ವಾರ್. ನಾನು ಚಕ್ರವರ್ತಿ ಚಂದ್ರಚೂಡ್ ಅವರ ಸ್ಪಷ್ಟನೆಯ ಬಗ್ಗೆ ನಿಮ್ಮನ್ನ ಕೇಳಬೇಕು. ಚಕ್ರವರ್ತಿ ಚಂದ್ರಚೂಡ್ ಅವರು ಸುದೀಪ್ ಅವರು ಯಾವ ಅರ್ಥದಲ್ಲಿ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡಿದ್ರು ಅಂತ ಹೇಳಿದ್ರು. ಬಟ್ ಮಾತನಾಡುವಂತಹ ಟೈಮ್ನಲ್ಲಿ ಅವರ ಮಾತಿನಲ್ಲಿದ್ದಂತಹ ಕೌಂಟರ್ನ ನಾವು ಗಮನಿಸಬೇಕು ಲೋಕೇಶ್. ಖಂಡಿತವಿದೆ. ಯಾಕಂದ್ರೆ ದರ್ಶನ್ ಮತ್ತೆ ಸುದೀಪ್ ಅವರು ಒಟ್ಟಿಗಿದ್ದಂತ ಸಂದರ್ಭದಲ್ಲಿ ಅವರಿಬ್ಬರ ಸಿನಿಮಾಗಳು ಯಾವುದೇ ಸಿನಿಮಾಗಳು ಬಂದಾಗ ಆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿ ವರ್ಗ ಬಂದು ಸಿನಿಮಾ ನೋಡ್ತಾ ಇದ್ರು. ಸಿನಿಮಾಗಳಿಗೆ ದೊಡ್ಡ ಸಕ್ಸಸ್ ಕೂಡ ಆಗ್ತಾ ಇದ್ದು. ಎಲ್ಲೋ ಒಂದ್ ಕಡೆ ದರ್ಶನ್ ಮತ್ತೆ ಸುದೀಪ್ ಇಬ್ಬರು ಕೂಡ ದೂರ ಆದಂತ ಸಂದರ್ಭದಲ್ಲಿ ನೋಡೋದಾದ್ರೆ ಬಹಳ ಮುಖ್ಯವಾಗಿ ಪೈಲ್ವಾನ್ ಸಿನಿಮಾದ ಸಂದರ್ಭ ಹೇಳ್ಬೇಕನ್ಸುತ್ತೆ. ಯಾಕಂದ್ರೆ ಪೈಲ್ವಾನ್ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಒಂದಷ್ಟು ಪೈರಸಿ ವಿಚಾರಗಳು ತುಂಬಾ ಜಾಸ್ತಿನೇ ಆಗುತ್ತೆ. ಆದ್ರಿಂದ ಇನ್ನು ಸಿನಿಮಾಗೆ ದೊಡ್ಡ ಹೊಡೆತ ಕೂಡ ಆಗಿರುತ್ತೆ. ಅದ್ರ ಗಲ್ಲಾಪೆಟ್ಟಿಗೆಯಲ್ಲೂ ಕೂಡ ಸೋಲನ್ನು ಅನುಭವಿಸಬೇಕಾಗುತ್ತೆ. ಅಂದ್ರೆ ಹೇಳ್ಕೊಳ್ಳೋ ಅಷ್ಟಕ್ಕೆ ಗಲ್ಲಾಪೆಟ್ಟಿಗೆಯಲ್ಲಿ ಕಲೆಕ್ಷನ್ ಆಗಿರೋದಿಲ್ಲ. ಸೊ ಇದಾದ ನಂತರದಲ್ಲಿ ಸುದೀಪ್ ಅವರ ಯಾವ ಸಿನಿಮಾ ಬಂದ್ರೂ ಕೂಡ ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಪೈರಸಿ ಸಂಖ್ಯೆ ಜಾಸ್ತಿನೇ ಆಗ್ತಾ ಇರುತ್ತೆ. ಇದರಿಂದ ಎಲ್ಲೋ ಒಂದ್ ಕಡೆ ಆತಂಕ ಕೂಡ ಸೃಷ್ಟಿಯಾಗಿತ್ತು ಕಿಚ್ಚ ಸುದೀಪ್ ಅವರ ಬಳಗದಲ್ಲಿ. ಸೊ ಅದೇ ಒಂದು ವಿಚಾರದಲ್ಲಿ ಅದನ್ನ ಮುಂದೆ ಇಟ್ಟುಕೊಂಡು ಈ ರೀತಿಯ ಒಂದು ಹೇಳಿಕೆಯನ್ನ ಸುದೀಪ್ ಅವರು ಕೊಟ್ಟಿದ್ದಾರೆ ಅಂತ ಒಂದು ಚಂದ್ರಚೂಡ್ ಅವರು ಸಮಜಾಯಿಸಿಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಒಂದೊಳ್ಳೆ ಸಂದರ್ಭ. ಯಾಕಂದ್ರೆ ಎಲ್ಲವೂ ತಿಳಿಯಾಗಿದ್ದಂತ ಸಂದರ್ಭದಲ್ಲಿ ಸುದೀಪ್ ಅವರು ಅಂದ್ರೆ ತಿಳಿ ನೀರಿಗೆ ಕಲ್ಲೆಸೆದರ ಅಂತಾನೆ ಆಗಿದೆ. ಯಾಕಂದ್ರೆ ಡಿಸೆಂಬರ್ ತಿಂಗಳು ಅಂತಂದ್ರೆ ಅದು ಅದೃಷ್ಟದ ತಿಂಗಳಾಗಿರುತ್ತೆ. ಯಾಕಂದ್ರೆ ಕನ್ನಡದ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು 10 ವರ್ಷದ ನಂತರದಲ್ಲಿ ನೋಡೋದಾದ್ರೆ ಡಿಸೆಂಬರ್ ತಿಂಗಳಲ್ಲಿ ಬಂದಂತ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗೋದಾಗ್ಲಿ ಅಥವಾ ಗಲ್ಲಾಪೆಟ್ಟಿಗೆಯಲ್ಲಿ ಕಲೆಕ್ಷನ್ ವಿಚಾರದಲ್ಲಿ ಎಲ್ಲವೂ ಕೂಡ ಮುಂದೆ ದೊಡ್ಡ ಮಟ್ಟದಲ್ಲಿ ಆಗಿರುತ್ತೆ. ಸೊ ಇದೇ ಕಾರಣದಲ್ಲಿ ಈಗ ಮಾರ್ಕ್ ಆಗ್ಲಿ ಅಥವಾ 45 ಸಿನಿಮಾ ಆಗ್ಲಿ ಅದೇ ನಿರೀಕ್ಷೆಯಲ್ಲಿ ಬರ್ತಿದ್ದಂತ ಸಿನಿಮಾಗಳಾಗಿತ್ತು. ಎಲ್ಲೋ ಒಂದ್ ಕಡೆ ಕಿಚ್ಚ ಸುದೀಪ್ ಅವರು ಈ ತರದೊಂದು ಹೇಳಿಕೆ ಕೊಟ್ಟಾಗ ಅದು ಸಾರ್ವಜನಿಕವಾಗಿ ಒಂದು ರೀತಿ ಅಲ್ಲಿ ದರ್ಶನ್ ಅವರು ಅಥವಾ ಅಭಿಮಾನಿಗಳ ಹೆಸರನ್ನ ನೇರವಾಗಿ ಬಳಸಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅವರು ಎಲ್ಲರೂ ಗೊತ್ತಿರುವಂತ ವಿಚಾರ ದರ್ಶನ್ ಅವರು ಮತ್ತೆ ಸುದೀಪ್ ಅವ್ರ ಮಧ್ಯೆ ಇರುವಂತ ಒಂದಷ್ಟು ಗೊಂದಲಗಳಾಗಿರೋ ಮನಸ್ತಾಪಲ್ಲಿ ಎಲ್ಲರೂ ಗೊತ್ತಿರುವಂತಾರೆ. ಎಲ್ಲೋ ಮೇಲ್ನೋಟಕ್ಕೆ ಇದು ದರ್ಶನ್ ಅವರಿಗೆ ಅವರ ಅಭಿಮಾನಿಗಳಿಗೆ ಹೇಳಿರುವಂತದ್ದೇ ಆಗಿರುತ್ತೆ. ಯಾಕಂದ್ರೆ ಸಾರ್ವಜನಿಕವಾಗಿ ಎಲ್ಲೋ ಒಂದ್ ಕಡೆ ಈಗ ಸ್ಟಾರ್ ಗಳಂತ ಬಂದಾಗ ಅವರ ವೈಯಕ್ತಿಕ ಗಲಾಟೆಗಳು ಏನೇ ಇರಬಹುದು, ಬಟ್ ಪಬ್ಲಿಕ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಥವಾ ಅಭಿಮಾನಿಗಳ ಮಧ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳನ್ನ ಕೊಟ್ಟಾಗ ಅಭಿಮಾನಿಗಳು ತಮ್ಮ ವರ್ತನೆಯನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಯಾಕಂದ್ರೆ ನಮ್ಮ ಬಾಸ್ ಗಳಿಗೆ ಈ ರೀತಿ ಆಗಿದೆ ಅಂತ, ನಮ್ಮ ಹೀರೋಗೆ ಈ ತರ ಆಗಿದೆ ಅಂತ ತುಂಬಾ ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ. ಅದ್ರ ಜೊತೆಗೆ ಬೇರೆ ರೀತಿಯ ಒಂದು ಕೆಟ್ಟದಾಗಿ ವರ್ತನೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಈಗ 45 ಮತ್ತೆ ಮಾರ್ಕ್ 2 ಸಿನಿಮಾ ರಿಲೀಸ್ಗೆ ಸಿದ್ಧ ಇರುವಂತಹ ಸಂದರ್ಭದಲ್ಲಿ ಈ ತರದೆಲ್ಲ ರೀತಿಯಲ್ಲಿ ಆದಾಗ ಯಾವುದೇ ಅಪೋಸಿಟ್ ಇರುವಂತಹ ಗುಂಪುಗಳು ಯಾವ ರೀತಿ ಕಾಯ್ತಾ ಇರ್ತಾರೆ ಅಂದ್ರೆ ಪೈರಸಿ ಮಾಡಬೇಡ ಅಂತಿದ್ದವರು ಮುಂದೆ ಪೈರಸಿ ಮಾಡೋಣ, ಈ ಸಿನಿಮಾಗೆ ತೊಂದರೆ ಕೊಡೋಣ ಅನ್ನೋ ರೀತಿಯಲ್ಲೇ ಜಾಸ್ತಿ ಆಗುತ್ತೆ. ಎಲ್ಲ ಒಂದ್ ಕಡೆ ಸುದೀಪ್ ಅವರು ಈ ಹೇಳಿಕೆಗಳು ದರ್ಶನ್ ಅವರ ವಿಚಾರ ಆಗಲಿ ಅಥವಾ ಬೇರೆ ಈಗ 45 ಸಿನಿಮಾಗಳಲ್ಲಿ ಇದೆಲ್ಲವೂ ರೀತಿಯ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ. ವಿದ್ಯಾ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.